ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥ ಒಂದು ನೇಮಕಾತಿಯಾಗಿದ್ದಾರೆ. ಕೃಷಿ ವಿಜ್ಞಾನ ಇಲಾಖೆ ನೇಮಕಾತಿಯಾಗಿದೆ. ಇಲ್ಲಿ ಇದು ಉದ್ಯೋಗ ಬಂದು ಕರ್ನಾಟಕ ವಿಜಯಪುರದಲ್ಲಿರ್ತಕ್ಕಂಥ ಉದ್ಯೋಗಗಳಾಗಿದೆ. ಇಲ್ಲಿ ಗ್ರಂಥಾಲಯಕ ಸಹಾಯಕ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು, ಎಷ್ಟು ಹುದ್ದೆಗಳಿವೆ, ಅರ್ಜಿ ಸಲ್ಲಿಸುವುದಕ್ಕೆ ವಯೋಮಿತಿ ಯಾವ ರೀತಿ ಇರುತ್ತೆ, ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ, ಪೇಮೆಂಟ್ ಎಷ್ಟಿದೆ ಅಂತ ಇದರಲ್ಲಿ ಬೆಳೆತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ನೋಟಿಫಿಕೇಶನ್ ಬರ್ತಾರೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಮಾಹಿತಿ ಇರುತ್ತದೆ. ಓಕೆ ಫ್ರೆಂಡ್ಸ್, ಒಂದೇ ವಿಷಯ ಫ್ರೆಂಡ್ಸ್, ಇದು USA ಧಾರವಾಡದ ನೇಮಕಾತಿಯಾಗಿದೆ. 2024-25 ಸಾಲಿನಲ್ಲಿ ಇರತಕ್ಕಂಥ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಇದು ವಾಕ್ಯಾನ್ಸ್ ಮೂಲಕ ನೇಮಕಾತಿಯಾಗಿದೆ. USA ಧಾರವಾಡದ ಒಂದು ನೇಮಕಾತಿಯಾಗಿದೆ. ಇಲ್ಲಿ ವಿಶ್ವವಿದ್ಯಾಲಯ ಹೆಸರು ಬಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಇರುತ್ತದೆ. USA ಧಾರವಾಡ ಇರುತ್ತದೆ. ಉದ್ಯೋಗ ಸಂಖ್ಯೆ ಬಂದು 2 ಹುದ್ದೆ ಖಾಲಿ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ವಿಜಯಪುರ ಇರುತ್ತದೆ. ಉದ್ಯೋಗ ಹೆಸರು ಗ್ರಂಥಾಲಯ ಸಹಾಯಕ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ವೇತನ ಬಂದ್ಬಿಟ್ಟು 14,000 ರೂಪಾಯಿ ಪ್ರತಿದಿನ ಸಾಲಿರತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಬೇಕು ಅಂದರೆ USA ಧಾರವಾಡ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು BILB BSc BILB SC BILB SC MILB SC ಅಂತ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಮಾನ್ಯತೆ ಪಡೆದ ಮನೆಯಲ್ಲಿ ವಿಶ್ವವಿದ್ಯಾಲಯದಿಂದ ಪಾತ್ರರು ಅರ್ಜಿ ಸಲ್ಲಿಸಬಹುದು. ಇನ್ನು ವಯೋಮಿತಿ ನೋಡಬೇಕಾದ್ರೆ ಅದು USA ನಿಯಮಗಳ ಪ್ರಕಾರ ವಯೋಮಿತಿ ಕೂಡ ಇರ್ತದೆ. ಇನ್ನು ವಯೋಮಿತಿ ಸ್ಲಿಪ್ಪು ಕೂಡ ಕೊಟ್ಟಿರ್ತಾರೆ. ಆಮೇಲೆ ಆಯ್ಕೆ ವಿಧಾನ ಬಂದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ತಾವು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಆಫ್ಲೈನ್ ಮೂಲಕ ಹೇಗೆಂದರೆ ಇಲ್ಲಿ ಭಾರತ ಪೋಷಣೆ ಇದೆ ಅಂತ ಫಾರ್ಮ್ ಪ್ರಿಂಟ್ ತಗೋಬೇಕಾಗುತ್ತೆ. ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಆಫ್ಲೈನ್ ಮೂಲಕ ಕಳಿಸಬೇಕಾಗುತ್ತದೆ. ಇಲ್ಲಿ ಅರ್ಜಿಯನ್ನು ಹೇಗೆ ಕಳಿಸಬೇಕು ಹಾಗೂ ಸಂದರ್ಶನ ಹೇಗಿರ್ತದೆ, ಸಂದರ್ಶನ ಕೊಟ್ಟಿದ್ದಾರೆ. DN ಕೃಷಿ ವಿಶ್ವವಿದ್ಯಾಲಯ ವಿಜಯಪುರ ಕರ್ನಾಟಕ ಡಿಸೆಂಬರ್ 2024 11 ಗಂಟೆಗೆ ಇರ್ತಕ್ಕಂಥ ಒಂದು ಸಂದರ್ಶನ ಆಗಿರುತ್ತದೆ. ಇಲ್ಲಿ ಅವರು ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ 5/12/2024 ಆಗಿದೆ. ಸಂದರ್ಶನ ದಿನಾಂಕ 20 ಡಿಸೆಂಬರ್ 2024 ಆಗಿದೆ. ಅಷ್ಟರೊಳಗೆ ತಾವು ಅದನ್ನು ಫಿಲ್ಅಪ್ ಮಾಡಿ ಕಳಿಸಬೇಕಾಗುತ್ತೆ. 11 ದಿನವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಅವರು PDF ಕೂಡ ಕೊಟ್ಟಿದ್ದಾರೆ. PDF ಈ ರೀತಿ ಮಾಹಿತಿ ನೋಡಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ಕೊಟ್ಟಿದ್ದಾರೆ. ಕೃಷಿ ಮಹಾವಿದ್ಯಾಲಯ ವಿಜಯಪುರ ಇಲ್ಲಿ ಪೂರ್ಣ ಮಾಡಿಕೊಟ್ಟಿದ್ದಾರೆ. 5/12/2024 ಮಾಹಿತಿ ಬಂದಂತಾಗಿದೆ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿ ಗ್ರಂಥಾಲಯ ಸಹಾಯಕರನ್ನು ತಾತ್ಕಾಲಿಕ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಕುರಿತು ಕೊಟ್ಟಿದ್ದಾರೆ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅನುಮತಿ ಪತ್ರ ಕೂಡ ಕೊಟ್ಟಿದ್ದಾರೆ. ಈ ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಗ್ರಂಥಾಲಯ ಸಹಾಯಕರು ತಾತ್ಕಾಲಿಕ ಹುದ್ದೆಗೆ ಲೆಕ್ಕ ಸೃಷ್ಟಿಗೆ ಸಂಖ್ಯೆ ಕೊಟ್ಟಿದ್ದಾರೆ. ಅಡಿಯಲ್ಲಿ ಈ ಕೆಳಗೆ ಕಾಣಿಸಿದ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳ ನಿಗದಿತ ನಮೂನೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸದರಿ ಹುದ್ದೆಯ ಅವಧಿಯು 179 ದಿನಗಳವರೆಗೆ ಅಥವಾ ಕಾಯಂ ಗ್ರಂಥಾಲಯ ಸಹಾಯಕರು ಬಂದಲ್ಲಿ ಯಾವುದೇ ಮೊದಲು ಅಲ್ಲಿಯವರೆಗೆ ಇರುತ್ತದೆ. ಸದರಿ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಮತ್ತು ವಯೋಮಿತಿ ಈ ಕೆಳಗಂತೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆ ಹೆಸರಾಗಿದೆ. ಒಟ್ಟು ಹುದ್ದೆ ಬಿಟ್ಟು 2 ಹುದ್ದೆ ಖಾಲಿವೆ. ವಿದ್ಯಾರ್ಥಿ BLIB SI BLIB IS ಕೊಟ್ಟಿದ್ದಾರೆ. ಆಮೇಲೆ MLIB SC ಮತ್ತು M.LIB SC ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಕ್ಲಾಸಿಫಿಕೇಶನ್ಸ್ ಆ್ಯಂಡ್ cataloging ಬುಕ್ಸ್ ಆ್ಯಂಡ್ ಪ್ರೊಡ್ಯೂಸ್ ಇನ್ ದಿ ಲೈಬ್ರರಿ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 14,000 ರೂಪಾಯಿ ಸೆಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಂದಣಿ ಮಾಡೋ ಸಮಯ ಕೊಟ್ಟಿದ್ದಾರೆ. ಮುಂಜಾನೆ 10:45 ಒಳಗಾಗಿ ತಮ್ಮ ಹೆಸರನ್ನು ನೋಂದಣಿ ಮಾಡಬೇಕು. ನಂತರ ಬರುವ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ತಿಳಿಸಿದ್ದಾರೆ. ನೇಮಕಾತಿ ಬಯಸುವ ಅಭ್ಯರ್ಥಿಗಳು ಹಿಂದೆ ನಮೂದಿಸಿದ ಅರ್ಜಿ ನಮೂನೆಯೊಂದಿಗೆ ತಮ್ಮ ವಿದ್ಯಾರ್ಥಿ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು 2 ಪ್ರತಿಯೊಂದಿಗೆ ದಿನಾಂಕ 20/12/2024 ಮುಂಜಾನೆ 11 ಗಂಟೆಗೆ ಸಂದರ್ಶನ ಕೊಠಡಿ ಕೃಷಿ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಮುಗಿದಾಗ ಕಳಿಸಬಾರದು. ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗುವಾಗ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅಂತ ಕೊಟ್ಟಿದ್ದಾರೆ. ಸಂದರ್ಶನಕ್ಕೆ ಹೋಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನ ಬರಬೇಕು. ಯಾವುದೇ ತರಬೇತಿ ಭತ್ಯೆ ನೀಡಲಾಗುವುದಿಲ್ಲ. ಸದರಿ ಹುದ್ದೆ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಪರ್ಮನೆಂಟ್ ಜಾಬ್ ಅಲ್ಲ, ಟೆಂಪ್ರರಿ ಜಾಬ್ ಇರತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಅವರು. ಅದು ಏನಿದೆ ಅಂದರೆ ಪ್ರತಿಯನ್ನು ಆದರ್ಶ ರೂಪಾಯಿ ಶಿಕ್ಷಣ ನಿರ್ದೇಶಕ ಗೃಹ ಸಚಿವರಾಗಿ ಅಲ್ಲಿ ಕಳಿಸಿಕೊಟ್ಟಿದ್ದಾರೆ. ಇದರ ಅವಶ್ಯಕತೆ ಎಲ್ಲ ನೋಡ್ಕೊಳ್ಳಿ. ಅದನ್ನು PDF ಆಗಿದ್ದೀನಿ. ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಫಾರ್ಮ್ ಇವಾಗ ಸ್ಕ್ರೀನಲ್ಲಿ ಹಾಕ್ತೀನಿ ಅಂತ ನೋಡಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಓದ್ಕೊಳ್ಳೋ ಸರಿ ಅದನ್ನು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅರ್ಜಿ ನಮೂನೆ ಕೊಟ್ಟಿದ್ದಾರೆ.
ಭಾವಚಿತ್ರ ಅಂತ ತಾತ್ಕಾಲಿಕ ಹುದ್ದೆ ಯಾವುದೇ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆ ಇದೆ. ಇಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಬರಬೇಕಾಗುತ್ತೆ. ಅಭ್ಯರ್ಥಿ ಪೂರ್ಣ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ವಿಳಾಸ ಬರಬೇಕಾಗುತ್ತೆ. ಜನ್ಮ ದಿನಾಂಕ, ವಿದ್ಯಾರ್ಥಿ, ಕಾಸ್ಟ್ ಬಗ್ಗೆ, ಆಮೇಲೆ ಅನುಭವ ಹೇಳಿದರೆ ಸ್ಥಳ ಮತ್ತು ಡೇಟ್ ಆಗಿ ಇಲ್ಲಿ ಅಭ್ಯರ್ಥಿ ಸಹಿ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಆಗಲೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಕೂಡ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ಕೊಟ್ಟಿದ್ದಾರೆ. ಕೃಷಿ ಮಹಾವಿದ್ಯಾಲಯ ವಿಜಯಪುರ ಡೇಟ್ ಕೊಟ್ಟಿದ್ದಾರೆ, ಅಡ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಹುದ್ದೆ ಹೆಸರು ಲೈಬ್ರರಿ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. 2 ಹುದ್ದೆಗಳು. ಎಜುಕೇಷನ್ ಆಗಲೇ ರೀತಿ ಈ ಎಜುಕೇಷನ್ ಆಗಿದ್ದವರು ಅವರು ಎಕ್ಸ್ಪೀರಿಯನ್ಸ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನು 14,000 ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. 8 ಗಂಟೆ ಒಳಗಾಗಿ ಮುಂಜಾನೆ 11 ಗಂಟೆಗೆ ಸಂದರ್ಶನ ಕೊಠಡಿಯಲ್ಲಿ ಇಲ್ಲಿ ಬಂದು ಸಂದರ್ಶನ ಆಗಬೇಕು ಅಂತ ಕೊಟ್ಟಿದ್ದಾರೆ. ಈ PDF ಅನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಹಾಗೂ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿ ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ. ಹಾಗೂ ವೆಬ್ಸೈಟ್ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು. ಇದರಲ್ಲಿರ್ತಕ್ಕಂಥ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ತಾತ್ಕಾಲಿಕ ಹುದ್ದೆಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವರು ಈ ಹುದ್ದೆಗಳನ್ನು ತಿಳಿಸ್ಬೋದು. ಅದಕ್ಕಿಂತ ಮೊದಲು ಏನಪ್ಪ ಅಂದರೆ ಸರಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದವ್ರು ಮಾತ್ರ ಅದನ್ನು ತಿಳಿಸ್ಬೋದು. SLC PUC ಯಾವುದೇ ರೀತಿ ಇಲ್ಲಿದೆ ವಿದ್ಯಾರ್ಥಿ ಕೊಟ್ಟಿದ್ದಿಲ್ಲ. ಅದು ಲೈಬ್ರರಿ ಅಸಿಸ್ಟೆಂಟ್ ಸಂಬಂಧಪಟ್ಟಂಥ ಹುದ್ದೆ ಕೊಟ್ಟಿದ್ದಾರೆ. ಅದು ಯಾವುದಾಗಿದೆ ಅದರಲ್ಲಿ ಅವ್ರು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ. ಈಗೆಲ್ಲ ಲಿಂಕನ್ನು ವಿಡಿಯೋಗಳು ಕೊಟ್ಟಿದ್ದೀನಿ. ಅಲ್ಲಿಂದ ಸರಿ ಚೆಕ್ ಮಾಡಿಕೊಂಡು ಅದನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.